ಭೀಮಾ ತೀರದಲ್ಲಿ ಶುರುವಾಗಿದೆ ಹೊಸ ದಂಧೆ. ಐಷಾರಾಮಿ ವಾಹನ ಖರೀದಿಗೂ ಮುನ್ನ ಎಚ್ಚರ. ಕಡಿಮೆ ದರಕ್ಕೆ ಕಾರ್ ತಗೊಂಡ್ರೆ ವಂಚನೆ ಆಗೋದು ಗ್ಯಾರಂಟಿ. ಭೀಮಾ ತೀರದಲ್ಲಿ ಶುರುವಾಗಿರುವಂತಹ ಹೊಸ ದಂಧೆ ಇದು. ಐಷಾರಾಮಿ ಕಾರ್ಗಳನ್ನ ಖರೀದಿ ಮಾಡೋದಕ್ಕೂ ಮುನ್ನ ಎಚ್ಚರದಿಂದ ಇರಬೇಕು. ಕಡಿಮೆ ದರಕ್ಕೆ ಕಾರ್ ಸಿಕ್ತು ಅಂತ ಕೊಂಡ್ಕೊಂಡ್ರೆ ವಂಚನೆ ಆಗೋದು ಪಕ್ಕ. ಕಳ್ಳತನದ ಕಾರುಗಳು ಕಡಿಮೆ ದರಕ್ಕೆ ಮಾರಾಟ ಆಗ್ತಾ ಇದೆ. 50 ಲಕ್ಷದ ಕಾರು ಬರೀ 10 ಲಕ್ಷಕ್ಕೆ ಸೇಲ್ ಮಾಡ್ತಿದ್ದಾರೆ. 20 ಲಕ್ಷದ ಕಾರನ್ನ ಬರೀ 3 ಲಕ್ಷಕ್ಕೆ ಕೊಡ್ತಿದ್ದಾರೆ. ಉತ್ತರ ಭಾರತದಲ್ಲಿ ಐಷಾರಾಮಿ ಕಾರ್ಗಳ ಕಳುವು ಮಾಡಿ ಕಡಿಮೆ ದರಕ್ಕೆ ಗ್ಯಾಂಗ್ ಮಾರಾಟ ಮಾಡ್ತಾ ಇದೆ. ಭೀಮಾ ತೀರದಲ್ಲಿ ಶುರುವಾಗಿರೋ ಹೊಸ ದಂಧೆ ಇದು. ವಿಜಯಪುರದ ವಿವಿಧ ಕಡೆ ಈ ಗ್ಯಾಂಗ್ ಕಾರನ್ನ ಮಾರ್ತಾ ಇತ್ತು. ಕಿಂಗ್ ಪಿನ್ ಮೊಹಮ್ಮದ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿಯ ಅಂಬಿಕಾನಗರದ ನಿವಾಸಿ ಈ ಮೊಹಮ್ಮದ್ ಅಂತಾರಾಜ್ಯ ಕಳ್ಳರ ಸಂಪರ್ಕವನ್ನ ಹೊಂದಿದ್ದ ಈತ. ಕಾರು ಮಾರಾಟಕ್ಕೆ ಬಂದಾಗಲೇ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿ, ಬೆಳಗಾವಿ, ಯಾದಗಿರಿಯಲ್ಲಿ ಕಾರುಗಳನ್ನ ಈತ ಮಾರಾಟ ಮಾಡಿದ್ದ. ಟಾಟಾ ಸಫಾರಿ, ಹುಂಡೈ ಕಂಪನಿಯ ಕಾರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂಜಿನ್ನ ಸಂಖ್ಯೆಗಳನ್ನೇ ಬದಲಿಸಿ ಕಾರನ್ನ ಮಾರ್ತಾ ಇದ್ದಂತ ಗ್ಯಾಂಗ್ ಇದು. ಕಡಿಮೆ ದರಕ್ಕೆ ಕಾರನ್ನ ಮಾರಾಟ ಮಾಡ್ತಾ ಇದ್ರು. ಚಾರ್ಸಿ ನಂಬರ್ ಅನ್ನು ಕೂಡ ಚೇಂಜ್ ಮಾಡ್ತಾ ಇದ್ರು. ಯಾವುದೇ ಅನುಮಾನ ಬರದ ರೀತಿಯಲ್ಲಿ ಈ ದಂಧೆ ನಡೀತಾ ಇತ್ತು. ಭೀಮಾ ತೀರದಲ್ಲಿ ಶುರುವಾಗಿರುವಂತ ಹೊಸ ದಂಧೆ ಇದು. ಐಷಾರಾಮಿ ಕಾರ್ಗಳನ್ನ ತಂದು ಅದನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಇವೆಲ್ಲ ಐಷಾರಾಮಿ ಕಾರುಗಳು ಏನು ಅಂತಂದರೆ, ಈಗ ಒಟ್ಟು 6 ಕಾರು, 4 ಗೂಡ್ಸ್ ವೆಹಿಕಲ್ಸ್ಗಳನ್ನ ನೀವು ಏನು 2 ವೀಲರ್ಸ್ಗಳನ್ನ ನೋಡಿದ್ದೀರಾ. ಇವು ಕೆಲವೊಂದಿಷ್ಟು ವೆಹಿಕಲ್ಸ್ಗಳು ಉತ್ತರ ಭಾರತದಲ್ಲಿ ಕಳ್ಳತನಗಳಾಗಿದ್ದಾವೆ. ದಿಲ್ಲಿಯಲ್ಲಾಗಿದೆ, ಹರಿಯಾಣದಲ್ಲಾಗಿದ್ದಾವೆ. ಅವುಗಳನ್ನು ಈ ಹೈದರಾಬಾದಿಗೆ ತಂದುಬಿಟ್ಟು ಅವುಗಳ ಚೆಸ್ಸಿ ನಂಬರ್ಸ್ಗಳನ್ನ ಬದಲಾವಣೆ ಮಾಡಿ ಅವುಗಳನ್ನು ಯಾವುದೇ ಪ್ರಾಪರ್ಟಿ ಅದರದ್ದು ಡಾಕ್ಯುಮೆಂಟ್ಸ್ಗಳು ಇಲ್ಲದೇ 3ನೇ ವ್ಯಕ್ತಿಗೆ ಕಡಿಮೆ ದರದಲ್ಲಿ ಮಾರೋದು. ಅದೇ ರೀತಿ ಕೂಡ ತಾವು ಇನ್ನೊಂದು ಫಾರ್ಚುನರ್ ವೆಹಿಕಲ್ನ ನೋಡಿದ್ರಿ. ಇಲ್ಲಿಂದ ಅದನ್ನು ಕಳ್ಳತನ ಮಾಡ್ಕೊಂಡು ಹೋಗಿ ಅದು ರಾಜಸ್ಥಾನ ಮತ್ತು ಗುಜರಾತಿನ ಗಡಿ ಭಾಗದಲ್ಲಿ ಅದನ್ನು ಇಲ್ಲಿಗಲ್ ಲಿಕ್ಕರ್ ಸೇಲ್ಗೆ ಅದನ್ನು ಬಳಸ್ತಾ ಇದ್ದರು. ಸೊ ಈ ರೀತಿಯಾದಂಥ ಜಾಲವನ್ನು ಕೂಡ ನಮ್ಮ ಸಿಂದಗಿ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.